ನಮಸ್ತೆ ಫ್ರೆಂಡ್ಸ್, ಫೇಮಸ್ ಆಗಿರುವಂಥ ಒಂದು ರೆಸಿಪಿನ ಇವತ್ತು ನಾನು ಹೆಲ್ದಿಯಾಗಿ ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ನೋಡಿ, ಅದಕ್ಕೋಸ್ಕರ 1 ಕಪ್ ರವೆ, ಬೊಂಬೈ ರವೆ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ನಾನು. ಹಾಲನ್ನು ರವೆಗೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ಇದನ್ನು ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ 15 ನಿಮಿಷ ಆಗಿದೆ. ರವೆ ಎಲ್ಲ ಚೆನ್ನಾಗಿ ನೆಂದು ಸಿಕ್ಕಿದೆ. ಇವಾಗ ನೋಡಿ ಈ ರೀತಿ ಬಂದಿದೆ. ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಹಾಲು ಇಲ್ಲಿ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಸೇರಿಸ್ಬೇಕು, ಅಂದರೆ ಎಲ್ಲ ರವೆ ಒಂದೇ ರೀತಿ ಇರಲ್ಲ ಅಲ್ವಾ. ಇವಾಗ ಇದಕ್ಕೆ 1/4 ಕಪ್ ಅಂದರೆ ಬಿಸಿ ಮಾಡಿದ ತುಪ್ಪ ಹಾಕ್ತಾ ಇದ್ದೀನಿ. ಅದು ಆರಿದ ಮೇಲೆ ಹಾಕಬೇಕು. ಆಮೇಲೆ ಪುನಃ 1/4 ಕಪ್ ಹಾಲು ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ರುಬ್ಬಿ ತರ್ತೀನಿ. ಸ್ವಲ್ಪ ರುಬ್ಬಿ ಆದಮೇಲೆ ಇದಕ್ಕೆ ಪುನಃ ಇಲ್ಲಿ ಅರ್ಧ ಕಪ್ ಸಕ್ಕರೆ ಸೇರಿಸಬೇಕು. ಸಕ್ಕರೆ ಪ್ರಮಾಣ ಬೇಕಿದ್ರೆ ಸ್ವಲ್ಪ ಕಡಿಮೆನೂ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ನು ಇದಕ್ಕೆ ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಸಿಪ್ಪೆಲ್ಲ ತೆಗೆದ್ಬಿಟ್ಟು ಒಂದು 5-6 ಏಲಕ್ಕಿ ಸೇರಿಸ್ಕೊಳ್ಳಿ, ಅಥವಾ ವ್ಯಾನಿಲಾ ಎಸೆನ್ಸು ಹಾಕ್ಬೋದು. ಅಷ್ಟೊತ್ತಿಗೆ ನಾನಿಲ್ಲಿ ಕುಕ್ಕರ್ ಪ್ರೀ ಹೀಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಕುಕ್ಕರನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಒಂದು ಬೌಲ್ ಇಟ್ಟು ಅದರ ಮೇಲ್ಗಡೆ ಒಂದು ತಟ್ಟೆ ಸೆಟ್ ಮಾಡ್ತೀನಿ, ಅಥವಾ ಸ್ಟ್ಯಾಂಡು ಹಾಕ್ಬೋದು. ಆಮೇಲೆ ವಿಸಿಲ್ ಮತ್ತು ಅದರ ಗ್ಯಾಸ್ಕೆಟ್ ತೆಗಿಬೇಕು. ಒಂದು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ. ನೋಡಿ, ಇವಾಗ ರುಬ್ಬಿ ರೆಡಿ ಆಗಿದೆ. ಇವಾಗ ಹಿಟ್ಟು ನೋಡಿ ಈ ಹದದಲ್ಲಿ ಇದೆ. ಇನ್ನು ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಆಮೇಲೆ ಒಂದು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಆಮೇಲೆ ಒಂದು ಅರ್ಧ ನಿಂಬೆ ರಸ ಇದೆಯಲ್ಲ, ಅರ್ಧ ನಿಂಬೆ ಕಟ್ ಮಾಡಿಬಿಟ್ಟು ಅದರ ರಸ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಕಪ್ ಕೇಕ್ ಮಾಡ್ತಾ ಇರೋದು. ಕಪ್ ಕೇಕ್ಗೆ ನಾನು ಇವತ್ತು ಸಿಲಿಕಾನ್ನ ಅದರ ಕಪ್ ತಗೊಂಡಿದ್ದೀನಿ. ನಾರ್ಮಲ್ ನಿಮಗೆ ಇದು ಗ್ಲಾಸಲ್ಲೂ ಮಾಡ್ಬೋದು, ಅಥವಾ ಎಲ್ಲ ಕೂಡ ಒಂದೇ ಟಿನ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಕ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಹಾಕ್ಕೊಂಡ್ಬಿಟ್ಟು ಈ ಕುಕ್ಕರ್ ಒಳಗಡೆ ಸೆಟ್ ಮಾಡಿದ್ದೀನಿ. ಇನ್ನು ಇದನ್ನು ಮುಚ್ಚಿಬಿಟ್ಟು ಒಂದು 30ರಿಂದ 35 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಳ್ಳಿ. ಓವನಲ್ಲಿ ಬೇಕಿರೋ ಓವನಲ್ಲೂ ಮಾಡ್ಬೋದು. ನೋಡಿ, ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ. 30ರಿಂದ 35 ನಿಮಿಷ. ಆಮೇಲೆ ಚೆಕ್ ಮಾಡ್ಕೊಳ್ಳಿ, ನೀವು ಅದನ್ನು ನೋಡುವಾಗ ಗೊತ್ತಾಗುತ್ತಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು 35 ನಿಮಿಷ ಆದಮೇಲೆ ಇದನ್ನು ತೆಗೆದಿಟ್ಟಿದ್ದೀನಿ. ಅದೇ ರೀತಿ ಉಳಿದ ಹಿಟ್ಟನ್ನು ಒಂದು ಕೇಕ್ ಟಿನ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಯಿಸಿದ್ದೀನಿ. 2 ಕಪ್ ಕೇಕು ರೆಡಿಯಾಗಿದೆ, ಕಪ್ ಕೇಕು ರೆಡಿಯಾಗಿದೆ. ನೋಡಿ, ಒಳ್ಳೆ ಸಾಫ್ಟ್ ಆಗಿರುವಂತಹ ರವೆ ಉಪಯೋಗಿಸ್ಕೊಂಡು ಮಾಡಿರೋದು. ಮೈದಾ ಎಣ್ಣೆ ಏನೂ ಇಲ್ಲ ಇದರಲ್ಲಿ. ಹೆಲ್ದಿಯಾಗಿರುವಂಥ ಒಂದು ಕಪ್ ಕೇಕ್. ಬೇಕಿದ್ರೆ ಇದರ ಮೇಲ್ಗಡೆ ನಿಮಗೆ ನಟ್ಸ್ ಎಲ್ಲ ಹಾಕ್ಬೋದು, ನಾವು ಬೇಕ್ ಮಾಡೋದಕ್ಕಿಂತ ಮುಂಚೆ. ಇಲ್ಲಿ ನೋಡಿ, ಕೇಕ್ ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್ ಸಾಫ್ಟ್ ಆಗಿರುವಂತಹ ರವೆ ಉಪಯೋಗಿಸ್ಕೊಂಡು ಮಾಡಿರುವಂತಹ ಕೇಕ್ ಕೂಡ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡೋರಾಗಿದೆ ದಯವಿಟ್ಟು ಪೇಜ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್. ಓಕೆ, ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.